ಸರ್ ಅವನು ರಿಜೆಕ್ಟು, ಅವನು ಏನ್ ನನ್ನ ಪಿನ್ ಡ್ರೈವ್ ಐತೆ ನನ್ನ ಹತ್ರ ಇದು ಮಾಡಿ ಅಂತ ಹಾಕಿದ್ನಾ, ಅವನು ನಿರೀಕ್ಷಣಾ ಜಾಮೀನು. ನಾನು ಪಿನ್ ಡ್ರೈವ್ ಬಿಟ್ಟು ಇರ್ಬೋದು, ನಾನು ನನ್ನ ಮೇಲೆ ಅವನಿಗೆ ಅನುಮಾನ ಇರಬೇಕು. ಅವನು ಹೋಗೇನೆ, ಅವ್ನು ರಿಜೆಕ್ಟ್ ಆಯ್ತು, ಆಗ್ಲಿ ಬಿಡಿ, ಅವನೇ ಆಗಿದ್ರೆ ಅವನೇ ಸಿಗಕ್ಕೆ ಅವನೇ ಒದ್ದೊಳಿಕ್ ಹಾಕಿ ನಮ್ಗೇನಾಗಬೇಕಾಯ್ತು. ಅವನ ನೋಡ್ರಿ, ಬಂಧನ ಕೇವಲ ಇದು ರಿಜೆಕ್ಟ್ ಆತದಂಗೆ ಬಂಧನ ಮಾಡಲ್ಲ, ಸಾಕ್ಷ್ಯಾಧಾರಗಳು ಸಿಕ್ಕಿದ ಮೇಲೆ ಅವನು ರಿಜೆಕ್ಟ್ ಆಗಿದೆ, ಅವನಿಗೆ ನೋಟಿಸ್ ಕೊಟ್ಟಿಲ್ಲ. ಸ್ವಾಮಿ, ನೀವು ನಾವು ಮಾಧ್ಯಮದವರು ನೀವು ಕೂತ್ಕೊಂಡು ಡಿಸ್ಕಷನ್ ಮಾಡೋದು ತಪ್ಪು ಮಾಡೋದು ಬೇಡ. ಕುಮಾರ್ ಅವನ್ಯಾರೋ ಕಾರ್ತಿಕ್ ಗೌಡನಿಗೆ ಇನ್ನೂ ನೋಟಿಸ್ ಕೊಟ್ಟಿಲ್ಲ. SIT ಹೋಗಿ ಬಂದಿದ್ದೀನಿ, ನಾನು ಕೊಟ್ಟು ಬಂದಿದ್ದೀನಿ ಅಂತ ಹೇಳಿದಾನೆ. ಅವನು ಇದಕ್ಕೆ ಆಂಟಿಸಿಪೇಟೆಡ್ ಬೇಲ್ಗೆ ಹಾಕಿದ್ದಾನೆ, ಬೇಲು ನೆನ್ನೆ ರಿಜೆಕ್ಟ್ ಆಗಿದೆ. ಏನ್ ರೇವಣ್ಣ 4 ಜನದ ಮೇಲೆ ಕೊಟ್ಟಿದ್ರು. ರೇವಣ್ಣರ್ ಯಾರು ಚಂದ್ರಚೂಡ, ಪೂರ್ಣಚಂದ್ರ. ಅಲ್ಲ, ಒಂದ್ ನಿಮಿಷ ಒಬ್ಬೊಬ್ರೆ ಮಾತಾಡೋಣ. ಇದು ಏನು ಗಜಿಬಿಜಿ, ನಮ್ದೇನು ಗಜಿಬಿಜಿ ಇಲ್ಲ. ನೀವೇನ್ ಹೇಳ್ತೀರ ಅದು ಒಪ್ಕೊಂಡು ಹೋಗ್ತೀವಿ, ನ್ಯಾಯ ಇದ್ರೆ. ಇಲ್ಲ ಅಂದ್ರೆ ಇಲ್ಲ ಕಂಡ್ರೆ ನೀವ್ ಹೇಳೋದು ಸರಿ ಇಲ್ಲ ಅಂತ ಹೋಗ್ತೀವಿ. ಆದ್ರಿಂದ ಐತೆ, ಅದು ರಿಜೆಕ್ಟ್ ಆಗಿದೆ. ಅವನು ಇವರು ಪಿನ್ ಡ್ರೈವ್ ವಂಚನೆ ಅಂತ ಕೊಟ್ಟದ್ದ, ಅದು ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಆದ್ಮೇಲೆ ಈಗ SIT ಯಾವ ರೀತಿ ಕ್ರಮ ತಗೋತಾರೆ, 1 ದಿವಸ 2 ದಿವಸ ನೋಡೋಣ. ಅವ್ರು ಏನಾದ್ರೂ ಪೂರ್ಣ ಪ್ರಮಾಣದಲ್ಲಿ ಇವ್ರ ಕಾರಣ ಅಂತ ಹೇಳಿ ಗೊತ್ತಿದ್ದು ಇವ್ರನ್ನ ಹಿಡಿದಲೇ ಹೋದ್ರೆ, ಏನಾದ್ರು ಸರ್ಕಾರದ ಹೆಸರಿನಲ್ಲಿ ಮರಮಾಚಿದ್ರೆ ಗೊತ್ತಾಗತ್ತೆ. ಅವತ್ತು ಬೀದಿಗಿಳಿಯೋಣ, ನಾವು ಇಳಿತೀವಿ ನಿಮ್ ಜೊತೆಯ. ಇದು ತಪ್ಪು, ಯಾವನು ಮಾಡಿದಾನೆ, ಇವನು ಯಾವನು ದುಷ್ಕೃತ್ಯ ಎಸಿದಾನೆ, ಫಾರಿನ್ಗೆ ಹೋಗಿದಾನ ಕದ್ದು, ಅದೇ ರೀತಿ ಇವನಿಗೂ ಶಿಕ್ಷೆ ಕೊಡಬೇಕು ಅನ್ನೋದನ್ನ, ಏನೈತೆ ಇವನು ಇದು ಮಾಡಿದಂತೆ ಶಿಕ್ಷೆ ಕೊಡಬೇಕು ಅನ್ನೋದು ಕೊಡ್ಸೋಣ. ನಾವು ಕೇಳೋದು ಇಂತಿಂಥದ್ದನ್ನು ಮಾಡ್ಬೋದಾಗಿತ್ತಲ್ಲ. ದೇವರಾಜೇಗೌಡರು ಇಡೀ ಹಾಸನ ಜಿಲ್ಲೆ ಬಂದಂತ ಒಂದು ಸಂಕಷ್ಟನ ಬಗೆಹರಿಸ್ಬೋದಾಗಿತ್ತಲ್ಲ. ನಮ್ಗೆ ಕಳಂಕವೇ ಬತ್ತಿರ್ಲಲ್ಲ, ಈ ಎಲ್ಲ ದುಷ್ಕೃತ್ಯಗಳು ಇದು ಹೊರಗೆ ಬತ್ತಿರ್ಲ್ವಲ್ಲ. ಇದನ್ನ ಪಿನ್ ಡ್ರೈವ್ ಇಟ್ಕೊಂಡು ಯಾಕೆ ತಡ ಮಾಡಿರು ಅಂತ ಕೇಳಿದ್ವಿ ಹೊರತು, ನಾವು ನನ್ನಿಷ್ಟ ಅಂತಾರೆ ಅನ್ನಿ, ನಾವೇನು ಮಾಡೋಕ್ಕಾಗಲ್ಲ. ಆದರೆ ನನ್ನಿಷ್ಟ ಅನ್ನೋದಕ್ಕೆ ಕಾನೂನಲ್ಲಿ ಇದೆ, ನಾನು ತಿಳ್ಕೊಂಡಿದ್ದೀನಿ. ಯಾವುದೇ ಕಾರಣದಿಂದ ಒಂದು ಆಪಾದನೆ, ಇದು ಅವನೇ ಹೇಳಿರೋ ಪ್ರಕಾರ 6 ತಿಂಗಳುಗಳ ಕಾಲ ನನ್ನ ಹತ್ರ ಐತೆ, ನಾನು ಇದನ್ನ ಸ್ಕ್ರೀನಲ್ಲಿ ಬಿಡ್ತೀನಿ ಅಂತ ಎಲ್ಲ ಹೇಳಿರೋದ್ರಿಂದ ಈ ಆಪಾದನೆ ಅವನಿಗೆ, ಈ ಕೃತ್ಯ ಅವ್ರಿಗೆ ಗೊತ್ತಿದ್ದು. ಯಾರು ಹಾಸನ ನೋಡ್ರಿ, ಸರ್ಕಾರ SP DC ಅವನು ಬಿಜೆಪಿ ಕ್ಯಾಂಡಿಡೇಟು, ಏನೋ ಅವ್ರ ಮೇಲೆ ಯಾವಾಗಲೂ ಆರೋಪ ಮಾಡ್ತಾನೆ, ಅದು ಮಾಮೂಲಿ ಅಂತ ತಿಳ್ಕೊಂಡ್ರು. ಹಿಂಗೈತೆ ಒಳಗಡೆ ಅಂತ DC ಗೇನ್ ಗೊತ್ತು, SP ಗೇನ್ ಗೊತ್ತು? ಯಾರು ತಡ್ರಿ, ಈಗ ನಾನು ದೇವರಾಜೇಗೌಡ ನನ್ನ ಹತ್ರ ಐತೆ ಅಂತೇಳಿ ಪ್ರೆಸ್ ಮೀಟ್ ಮಾಡೋವರೆಗೂ ನಿಮ್ಮ ಮುಂದೆ ಯಾರಿಗೆ ಗೊತ್ತಿತ್ತು? ಅವನು ಊಹೆಗೆ ಮೇಲೆ ಇಂತಿಂಥ ಪ್ರಕರಣಗಳು ಮೇಲೆ ನನ್ನ ಮರ್ಯಾದೆ ಕಳಿಯಕ್ಕೆ ಹೊಂಟಿದ್ದಾರೆ, ನೀವು ಏನಾದರೂ ಮಾಡಿ ನನಗೆ ಸ್ಟೇ ಕೊಡಿ ಅಂತೇಳಿ ಸ್ಟೇ ತಂದರೆ ಅಂತ ಹೇಳಿ. ನನಗೆ ಇವಾಗ ರೇವಣ್ಣವ್ರ ಮೇಲೂ ಅಲ್ಲ, ಇವರು ದೇವೇಗೌಡರ ಮೇಲೂ ಕುಮಾರಸ್ವಾಮಿ ಅವ್ರ ಮೇಲೂ ಮಾತಾಡಂಗಿಲ್ಲ ನಾವೇನು. ನಾನು ಅದಕ್ಕೆ ಏನು ಮಾತಾಡಲಿಲ್ಲ. ಈಗ ನಾವೇನು ಮಾತಾಡಂಗಿಲ್ಲ, ನಮ್ಮ ಮೇಲೆ ಮಾತಾಡಂಗಿಲ್ಲ ಅಂತ ಸ್ಟೇ ತಂದಾರಲ್ಲ, ಅದೇನು ಮಾತಾಡಿದೆ? ಅದು ಸಿಂಪಲ್. ಏನು ಹೊರಟನೆ ಚೇಂಜ್ ಮಾಡಿಲ್ಲ ಅಣ್ಣ ಅಂದಿದ್ದೀನಿ, ಹೊರಟೆ ಚೇಂಜ್ ಆಗಿಲ್ಲ. ಹೊರಡೆ ಚೇಂಜ್ ಆಗಿಲ್ಲ. ಹೊರಡು ಚೇಂಜ್ ಆಗಿದ್ರೆ ಹೇಳ್ಬೋದಾಯ್ತು. ಯಾವ್ದಕ್ಕೆ ಅದು ಹೆಂಗ್ ಕಾಣೋಣಪ್ಪ ನಾವು? ಯಾರ್ಯಾರ ಕುಮ್ಮಕ್ಕೆ ಯಾರ್ಯಾರಿಗಾಯ್ತು, ಏನಾಯ್ತು, ಯಾರ್ಯಾರಿಗೆ ಗೊತ್ತಪ್ಪ. ಅವನು ಮೊದಲು ದೇವೇಗೌಡರ ಕುಟುಂಬದ ಕಡು ವೈರಿ. ಈಗ ನೋಡಿದ್ರೆ ದೇವೇಗೌಡರ ಕುಟುಂಬ ಪಾರಾಯಲೆ. ಹೆಂಗ್ ಹೇಳಲ್ಲ ಅವಲ್ಲ ದೇವರಾಜೇಗೌಡಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.